ಏನೋ ಈ ಚಿಕ್ಕ ಮಕ್ಕಳು ಸಮ್ಮರ್ ಹಾಲಿಡೇಸಲ್ಲಿ ಮಾಡ್ಕೊಂಡು ಟ್ರೈ ಮಾಡ್ತಾರಲ್ಲ ಗೈಸ್, ಆ ಥರ ಏನೋ ಒಂದು ಮಾಡಿಕೊಂಡು ನಮ್ಮ ಅಮ್ಮಂಗೆ ಹಿಂಗೆ ಕುಡಿಲೇಬೇಕು ಇಲ್ಲ ತಿನ್ನಲೇಬೇಕು. ನೀನು ಅದನ್ನ ಹಾಕಲ್ಲ ಬ್ಲಾಗಲ್ಲಿ, ಹಾಕಲ್ಲ ನೀನು ಬ್ಲಾಗಲ್ಲಿ, ಅದೆಲ್ಲ ಹಾಕ್ತಿಲ್ಲ ಅಷ್ಟೇ. ಹಾಕಿದ್ರೆ ನಿನ್ನ ಚಾನಲ್ ರಿಪೋರ್ಟ್ ಮಾಡ್ತೀನಿ ನಾನು. ಲಿಟ್ರಲಿ ಹೂವು ಥರ ಬರುತ್ತೆ ಗೈಸ್, ಹೂವುಗಳು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಈ ವಿಡಿಯೋ ಒಂದು ಚೂರು ಬೋರಿಂಗ್ ಆಗಿರುತ್ತೆ, ಬಿಕಾಸ್ ನೀವೇ ತಮ್ಮಲ್ಲಿ ನೋಡಿರ್ತೀರಾ. ಸೊ ಇವತ್ತು ಮಲ್ಟಿಪಲ್ ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ನನ್ನ ಒಪಿನಿಯನ್ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಈಸ್ ದ ಹೋಲ್ ವಿಡಿಯೋ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೈಸ್, ಹಾಯ್, ಗುಡ್ ಮಾರ್ನಿಂಗ್ ಮಾಮಿ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಆಫ್ಟರ್ನೂನೇ ಆಗೋಯ್ತು ಗೈಸ್, ಬಿಕಾಸ್ ನೆನೆ ನೈಟು ಮನೆಗೆ ಬರೋಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಬಿಕಾಸ್ ನನಗೇನೋ ಒಂಚೂರು ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಲೇಟ್ ಆಯಿತು. ಆ್ಯಂಡ್ ಇವತ್ತು ನಮ್ಮಮ್ಮ ಏನು ಮಾಡ್ಕೊತಿರ್ಬೋದು ಅಂತ ಗೆಸ್ ಮಾಡಿ. ಒಂದು ಕರ್ಬೂಜ ಹಣ್ಣಂತ ರೆಸಿಪಿ ನೋಡಿದ್ದೆ, ಶೇಕು, ಅದನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಕಸ್ಟರ್ಡ್ ಪೌಡರ್ ಇಟ್ಕೊಂಡು, ಚಿಕ್ಕ ವಯಸ್ಸಲ್ಲಿ ಕಸ್ಟರ್ಡ್ ಪೌಡರ್ ಎಲ್ಲ ಅದು ಫ್ರೂಟ್ ಸಲಾಡ್ ಅಲ್ಲ, ಹೌದು, ಫ್ರೂಟ್ ಸಲಾಡ್ಗೆ ಮಾಡ್ತಿದ್ದೆ. ಇದು ಕರ್ಬೂಜ ಹಣ್ಣಿಗೆ ಹಾಕೋದು. ಆಕ್ಚುಲಿ ಅದನ್ನ ಫ್ರೂಟ್ ಸಲಾಡ್ ಅನ್ನಲ್ಲ, ಗೊತ್ತಾ? ನೀನು ನನಗೆ ತಪ್ಪು ಹೇಳ್ಕೊಟ್ಟಿದ್ಯಾ. ಅದನ್ನ ಕಸ್ಟರ್ಡ್ ಅಂತ ಕರೀತಾರೆ ಗೈಸ್. ನಮ್ಮ ಮನೇಲಿ ಇದು ಕಸ್ಟರ್ಡ್ ಇರುತ್ತಲ್ಲ, ಫುಲ್ಲು ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಕಸ್ಟರ್ಡ್ ಇರುತ್ತಲ್ಲ, ಸೊ ಅದನ್ನ ಕಸ್ಟರ್ಡ್ ಅಂತ ಎಲ್ಲರೂ ಯೂಶ್ವಲಿ ಕರೆಯೋದು. ಬಟ್ ಫ್ರೂಟ್ ಸಲಾಡ್ ಅಂದರೆ ಬರೀ ಕಟ್ ಆಗಿರೋ ಫ್ರೂಟ್ಸ್ನೆಲ್ಲ ಒಂದು ಕಪ್ಪಲ್ಲಿ ಹಾಕ್ಕೊಟ್ರೆ ಅದು ಫ್ರೂಟ್ ಸಲಾಡು. ನಮ್ಮನೇಲಿ ಕಸ್ಟರ್ಡ್ನ ಹೋಗಿ ಫ್ರೂಟ್ ಸಲಾಡ್ ಅಂದು ನಾನು ಅದನ್ನ ನನ್ನ ಫ್ರೆಂಡ್ಸ್ ಮುಂದೆ ಹೇಳಿ ನಾನು ಗೂಬೆ ಆಗಿ, ನಮಗೆ ಹಂಗೆ ಗೊತ್ತಿದ್ದು, ನಾವು ಹಂಗೆ ಹೇಳ್ತಿದ್ದು. ಒಟ್ನಲ್ಲಿ ಈ ಥರ ಏನೋ ಈ ಚಿಕ್ಕ ಮಕ್ಕಳು ಸಮ್ಮರ್ ಹಾಲಿಡೇಸಲ್ಲಿ ಮಾಡ್ಕೊಂಡು ಟ್ರೈ ಮಾಡ್ತಾರಲ್ಲ ಗೈಸ್, ಆ ಥರ ಏನೋ ಒಂದು ಮಾಡಿಕೊಂಡು ನಮ್ಮ ಅಮ್ಮಂಗೆ ಹಿಂಗೆ ಕುಡಿಲೇಬೇಕು ಇಲ್ಲ ತಿನ್ನಲೇಬೇಕು, ಇಲ್ಲ ಅಂದರೆ ಸರ್ವೈವ್ ಆಗೋದು ಭಾಳ ಕಷ್ಟ ಇದೆ. ನೀವಾದರೆ ಆಚೆಗಡೆ ತಿಂತೀರಾ, ನಾನು ಮನೇಲೆ ಮಾಡ್ಕೊಂಡು ತಿಂತೀನಿ. ಮಾಡ್ಕೊಳಮ್ಮ ಹೋಗ್ಲಿ. ಸೊ ಎಸ್, ಹಿಂಗೆ ಹೇಳ್ತಾ ನನ್ನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಜಂಪ್ ಇನ್ ಟು ದ ಟಾಪಿಕ್ ಗೈಸ್. ಕಿಚನಲ್ಲಿ ನನಗೆ ಡಯಟಿಗೆ ಹೆಲ್ಪ್ ಆಗೋ ಒಂದೇ ಒಂದು ಎಕ್ವಿಪ್ಮೆಂಟ್ ಅಂದರೆ ಇದು ಗೈಸ್, ಅಗಾರೋ ಅವರ ಎಗ್ ಬಾಯ್ಲರ್ ಆ್ಯಂಡ್ ಪೋಚರ್. ಎಷ್ಟು ಬೇಕೋ ಮೊಟ್ಟೆ ಹಂಗೆ ಇಟ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿ ಇದನ್ನು ಆನ್ ಮಾಡಿದ್ರೆ ಒಂದು 10 to 15 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಗೈಸ್. ತುಂಬ ಸಿಂಪಲ್ಲು ಆ್ಯಂಡ್ ಇದು ಎಕ್ಸ್ಪೆನ್ಸಿವ್ ಇಲ್ಲ, ತುಂಬ ಕಮ್ಮಿಗೆ ಚೀಪಾಗಿ ಸಿಗುತ್ತೆ. ಸೊ ಎಸ್, ಇದನ್ನು ನಾನು ರೆಗ್ಯುಲರ್ಲಿ ಯೂಸ್ ಮಾಡ್ತೀನಿ. ಆ್ಯಂಡ್ ನಿಮಗೂ ಏನಾದ್ರು ಬೇಕಿದ್ರೆ ಪರ್ಚೇಸ್ ಮಾಡಿ. ಸೊ ಬೇಸಿಕಲಿ ಇರಾನು ಮತ್ತು US ವಾರ್ ನಡೀತಾ ಇತ್ತು. ವಾರಿಂದ ತುಂಬ ಸ್ಟಾಕ್ಸ್ ಎಲ್ಲ ಬಿದ್ದೋಗಿತ್ತು, ಗೋಲ್ಡ್ ಪ್ರೈಸ್ ಕಮ್ಮಿ ಆಯಿತು, ಸಿಲ್ವರ್ ಪ್ರೈಸ್ ಕಮ್ಮಿ ಆಯಿತು. ಸೊ ಇಡೀ ಮಾರ್ಕೆಟು ಆ್ಯಂಡ್ ಪ್ರತಿ ಇನ್ವೆಸ್ಟ್ಮೆಂಟ್ಗೂ ದೊಡ್ಡ ಹಿಟ್ಟಾಯಿತು. ಸೊ ಇವಾಗ ಏನಾಗಿದೆ, ಬೇಸಿಕಲಿ ಇರಾನ್ ವಾರ್ ಗೆದ್ದಂಗೆ ಆಗಿದೆ ಆಲ್ರೆಡಿ. ಬಿಕಾಸ್ US ಅವರು ಇರಾನ್ ಅವರ ಎಲ್ಲ 10 ಪಾಯಿಂಟ್ಸ್ಗೆ 10 ಕಂಡೀಷನ್ಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ಆ್ಯಂಡ್ ವಾರ್ ಬಗ್ಗೆ ತುಂಬ ಹೇಳೋಕ್ಕೆ ಸ್ಟಾರ್ಟ್ ಮಾಡಲ್ಲ, ಬಟ್ ಅನ್ಅಫಿಷಿಯಲಿ ವಾರ್ ಮುಗಿದಿದೆ. ಬಿಕಾಸ್ US ಅವರು ಇರಾನ್ ಅವರ ಎಲ್ಲ ಪ್ರತಿಯೊಂದು ಬೇಡಿಕೆಗಳನ್ನೂ ಒಪ್ಕೊಂಡಿದ್ದಾರೆ. ಆ್ಯಂಡ್ ಇನ್ಮೇಲಿಂದ ಜಾಸ್ತಿ ಸ್ಟಾಕ್ಸು ಎಲ್ಲ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗೋಲ್ಡ್ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸಿಲ್ವರ್ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲಿ ಮಾರ್ಕೆಟ್ ಹೆಂಗಿರುತ್ತೆ ಆ ಥರ ನ್ಯಾಚುರಲಿ ಇರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇನ್ಮೇಲಿಂದ ಮಾರ್ಕೆಟು. ಸೊ ಲಾಸ್ಟ್ ಟೈಮು ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಸತಿ ಮಾತಾಡಿದ್ದೆ ಒಂದು ವಿಡಿಯೋದಲ್ಲಿ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಇನ್ವೆಸ್ಟ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿದ್ರೋ ಅಂತ. ಆ್ಯಂಡ್ 1 or 2 ಪೀಪಲ್ ನೀವು ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿದ್ರು ಇನ್ವೆಸ್ಟ್ಮೆಂಟ್ ಬಗ್ಗೆ ವಿಡಿಯೋ ಮಾಡು ಅಂತ. ಸೊ ಕ್ವಿಕ್ಕಾಗಿ ಹೇಳ್ತೀನಿ, ಯೂಶ್ವಲಿ ನಮ್ಮ ಮನೆಗಳಲ್ಲೆಲ್ಲ ನೀವು ನೋಡಿರ್ತೀವಿ, ಎಲ್ಲರ ಮನೆಗಳಲ್ಲೂ ಅಷ್ಟೇ, ಗೋಲ್ಡ್ ಪರ್ಚೇಸ್ ಮಾಡೋಣ, ಗೋಲ್ಡ್ ತೊಗೊಳ್ಳೋಣ, ಯಾಕಂದರೆ ಗೋಲ್ಡ್ ಇಸ್ ಎನ್ ಇನ್ವೆಸ್ಟ್ಮೆಂಟ್ ಅಂತ ಎಲ್ಲರೂ ಪ್ರತಿಯೊಬ್ಬರು ತೊಗೊಳ್ಳೋದು. ಬಟ್ ನೀವು ಆ್ಯಕ್ಚುಲಿ ಯೋಚನೆ ಮಾಡಿದ್ರೆ ಗೋಲ್ಡ್ನ ಇನ್ವೆಸ್ಟ್ಮೆಂಟ್ ಥರ ಯಾರು ಯೂಸ್ ಮಾಡಲ್ಲ ಗೈಸ್, ಯಾರು ಯೂಸ್ ಮಾಡಲ್ಲ. ಇವಾಗ ನಮ್ಮ ಮನೆಯಲ್ಲೇ ಆಗಲಿ, ನಮ್ಮಮ್ಮ ಗೋಲ್ಡ್ ತೊಗೊತಾರೆ ಅಂತ ಅಂದ್ಕೊಳ್ಳಿ. ಇವಾಗ ಅದನ್ನು ನೆಕ್ಸ್ಟು ಮುಂದಿನ ವರ್ಷ ಏನಕ್ಕಾದ್ರೂ ಬೇಕಿದ್ರೆ ಆ ಗೋಲ್ಡ್ನ ಮಾರ್ಬಿಟ್ಟು ಯೂಸ್ ಮಾಡ್ತಾರಾ? ಡಸ್ ಇಟ್ ಬಿಕಮ್ ಎನ್ ಇನ್ವೆಸ್ಟ್ಮೆಂಟ್? ನೋ, ಬಿಕಾಸ್ ಅದನ್ನು ಎಂಡ್ ಆಫ್ ದ ಡೇ ಅವರು ಆಕ್ಸೆಸರಿ ಆರ್ನಮೆಂಟಾಗಿ ಯೂಸ್ ಮಾಡ್ತಾರೆ, ಹಾಕ್ಕೊಳಕ್ಕೆ ಯೂಸ್ ಮಾಡ್ಕೊತಾರೆ. ಇವಾಗ ನಮ್ಮಮ್ಮ ಒಂದ್ಸತಿ ಗೋಲ್ಡ್ ಬಳೆ ತೊಗೊಂಡ್ರೆ ಅದನ್ನು ಕೊಡೋಕೆ ಅವ್ರಿಗೆ ಮನ್ಸು ಬರಲ್ಲ. ನನಗೆ ಅಂತ ಅಲ್ಲ, ನಮ್ಮ ಮನೇಲಿ ಅಂತ ಅಲ್ಲ, ಯಾರ ಮನೇಲೂ ಯಾವ ಹೆಣ್ಮಕ್ಳಿಗೂ ಅವ್ರು ತೊಗೊಂಡಿರೋ ಗೋಲ್ಡ್ನ ಕೊಡಬೇಕಂತ ಅವ್ರಿಗೆ ಮನ್ಸು ಬರಲ್ಲ, ಅಫ್ಕೋರ್ಸ್. ಸೊ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಇಟ್ ಇಸ್ ಎನ್ ಇನ್ವೆಸ್ಟ್ಮೆಂಟ್, ಅದ್ರ ವ್ಯಾಲ್ಯೂ ಮೇಲೆ ಹೋಗ್ತಾ ಇದೆ, ಹೈ ಹೋಗ್ತಾ ಇದೆ, ಎಲ್ಲ ನಿಜ, ಅಗ್ರಿ. ಬಟ್ ಅದನ್ನು ನೀವು ಯೂಟಿಲೈಸ್ ಮಾಡ್ಕೊಳಲ್ಲ, ಆ ದುಡ್ಡನ್ನ ನೀವು ಮತ್ತೆ ತೆಗಿಯಲ್ಲ. ಸೊ ನಾರ್ಮಲಿ ನೀವು ಪರ್ಚೇಸ್ ಮಾಡೋ ಗೋಲ್ಡ್ನ ನೀವು 100% ಇನ್ವೆಸ್ಟ್ಮೆಂಟ್ ಆಗಂತೂ ಯೂಸ್ ಮಾಡಲ್ಲ, ಅದು ವ್ಯಾಲ್ಯೂ ಮೇಲೆ ಹೋಗುತ್ತೆ, ಹೌದು. ಬಟ್ ನಿಮಗೆ ಮುಂದೆ ಆ ದುಡ್ಡು ಏನಾದರೂ ಬೇಕಿದ್ರೆ ಅಥವಾ ಏನಕ್ಕಾದ್ರೂ ಇದ್ದರೆ
ಯೂಶ್ವಲಿ ಯಾರೂ ತೆಗಿಯಲ್ಲ. ಸೊ ಅದಕ್ಕೆ ಬೆಟರ್ ಆಪ್ಷನ್ ಅಂತ ಅಲ್ಲ, ಏನು ಹೇಳ್ತಾರೆ, ಸೊ ಅದಕ್ಕೆ ಇವಾಗ ಎಕ್ಸಾಂಪಲ್ ಹುಡುಗರಿಗೆ ನಿಮಗೆ ಗೋಲ್ಡ್ ತೊಗೊಳಕ್ಕೆ ಇಷ್ಟ ಇಲ್ಲ, ಅಥವಾ ನೀವು ಆಲ್ರೆಡಿ ಜಾಸ್ತಿ ಗೋಲ್ಡ್ ತೊಗೊಂಡ್ಬಿಟ್ಟಿದ್ದೀರಾ, ಎಕ್ಸ್ಟ್ರಾ ಗೋಲ್ಡ್ ತೊಗೊಳಕ್ಕೆ ನಿಮಗೆ ಆಸೆ ಇಲ್ಲ, ಬಟ್ ಸ್ಟಿಲ್ ಅದನ್ನು ಗೋಲ್ಡ್ಗೆ ಸಿಗೋ ವ್ಯಾಲ್ಯೂ ಅಥವಾ ಗೋಲ್ಡ್ ವ್ಯಾಲ್ಯೂ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಅದೇ ಥರ ಒಂದು ವ್ಯಾಲ್ಯೂ ನೀವೇನಾದ್ರು ನೋಡ್ತಿದ್ರೆ ಗೈಸ್, ಸೊ ದಿಸ್ ಇಸ್ ಮೈ ಸಜೆಷನ್. ETFs ಅಂತ ಬರುತ್ತೆ. ಸೊ ETFsಲ್ಲಿ ಗೋಲ್ಡು ಮತ್ತು ಸಿಲ್ವರ್ ಮೇಲೆಲ್ಲ ಇನ್ವೆಸ್ಟ್ ಮಾಡ್ಬೋದು. ಸೊ ನಾನು ಪ್ರಿಫರ್ ಮಾಡೋದು ಟಾಟಾ ಸಿಲ್ವರ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಸೊ ಇದು ಮತ್ತು ಇದು, ಸೊ ಇದೆರಡು ಮೇಲೆ ನಾನು ನೀಟಾಗಿ ಚಾರ್ಟ್ ಎಲ್ಲ ಚೆಕ್ ಮಾಡಿದ್ದೀನಿ. ಸೊ ಇದರಲ್ಲಿ ದೇ ಹ್ಯಾವ್ ಬೆಟರ್ ರಿಟರ್ನ್ಸ್ ಆ್ಯಂಡ್ ಎಲ್ಲ. ಇದೇನೋ ಪ್ರಮೋಷನ್ ಮಾಡೋದಕ್ಕೆ ಇದಕ್ಕೆ ಮಾಡ್ತಾ ಇಲ್ಲ. ನಾನು ಲಾಸ್ಟ್ ವೀಡಿಯೋಲಿ ಒಂದ್ಸತಿ ಹೇಳ್ಕೊಂಡಿದ್ದೆ ಹಿಂಗಿದೆ ಹಿಂಗೆ ಮಾಡ್ಬೋದು ಅಂತ, ಆ್ಯಂಡ್ ತುಂಬ ಜನ ಅದಕ್ಕೆ ರಿಪ್ಲೈ ಮಾಡಿದರು, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಹುಡ್ಕೊಂಡು ಮೆಸೇಜ್ ಮಾಡಿದರು. ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಿಮಗೂ ಇನ್ ಕೇಸ್ ಏನಾದ್ರು, ಇವಾಗ ಎಕ್ಸಾಂಪಲ್ ನನಗೆ ಗೋಲ್ಡ್ ನನ್ನ ಮೇಲೆ ಹಾಕೋಬೇಕಂತ ಆಸೆ ಇಲ್ಲ, ಬಟ್ ಸ್ಟಿಲ್ ಗೋಲ್ಡ್ ಇಸ್ ಎನ್ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಗೊತ್ತು, ನಾನೆಲ್ಲ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಗೋಲ್ಡ್ ಮೇಲೆ. ಸೊ ಅವಾಗ ನಾನೇನು ಮಾಡ್ತೀನಿ, ಇಲ್ಲಿ ಬಂದುಬಿಟ್ಟು ಇದನ್ನು ಪರ್ಚೇಸ್ ಮಾಡ್ತೀನಿ. ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಶೇರ್ ಪ್ರೈಸ್ ಬಂದುಬಿಟ್ಟು 23.51 rupees ಈ ಥರ ಇರುತ್ತೆ. ಸೊ ನೀವು ಅಲ್ಲೋಗಿ ನಿಮಗೆ ಎಷ್ಟಕ್ಕೆ ಬೇಕೋ 50,000ಗೋ ಅಥವಾ 1 lakhಗೋ ನಿಮಗೆ ಎಷ್ಟು ಬೇಕೋ ಅಷ್ಟು ಶೇರ್ ಪರ್ಚೇಸ್ ಮಾಡಿ ಇಟ್ಕೊಬೋದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ETF ನಿಮಗೆ ಆ್ಯಕ್ಚುಲ್ ಗೋಲ್ಡ್ ಪ್ರೈಸ್ ಮೇಲೆ ಹೆಂಗೆ ಜಂಪ್ ಆಗುತ್ತೋ, ಅಥವಾ ಆ್ಯಕ್ಚುಲ್ ಸಿಲ್ವರ್ ಪ್ರೈಸ್ ಮೇಲೆ ಹೆಂಗೆ ಜಂಪ್ ಆಗುತ್ತೋ, ಸೊ ಇದು ಅದೇ ಥರ ಅದನ್ನು ರೆಪ್ಲಿಕೇಟ್ ಮಾಡಿಕೊಂಡು ಅದೇ ಸೈಕಲ್ ಮೇಲೆ ಹೋಗುತ್ತೆ. ಇವಾಗ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಲಾಸ್ಟ್ 1 year ತೊಗೊಳ್ಳೋಣ. ಲಾಸ್ಟ್ 1 yeaರಲ್ಲಿ ಗೈಸ್ ಲಾಸ್ಟ್ 1 yeaರಲ್ಲಿ ನೀವೇನಾದರೂ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಿದ್ರೆ ನಿಮ್ಮ ಪರ್ಸೆಂಟೇಜ್ ನೋಡಿ ಎಷ್ಟಾಗ್ತಾಯಿತ್ತು, 165% ಜಾಸ್ತಿ ಆಗ್ತಾಯಿತ್ತು ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರೋ ಅದ್ರ ಮೇಲೆ. ಸೊ ಇದು ಬರೀ ನಾನು ಸಿಲ್ವರ್ ಹೇಳ್ತಾ ಇರೋದು. ಆ್ಯಂಡ್ ಗೋಲ್ಡ್ ಚೆಕ್ ಮಾಡೋಣ, ಗೋಲ್ಡ್ ಎಷ್ಟಿತ್ತು ಅಂತ. ಆ್ಯಂಡ್ ಗೋಲ್ಡ್ ಮೇಲೆ ನೀವು ಲಾಸ್ಟ್ 1 year ಏನಾದ್ರು ಪರ್ಚೇಸ್ ಮಾಡಿದ್ದಿದ್ರೆ 67.71% ನಿಮಗೆ ಜಾಸ್ತಿ ಆಗ್ತಿತ್ತು. ಅದು ಇವಾಗ ಕಮ್ಮಿ ಇದೆ, ಕೆಳಗಡೆ ಇದೆ. ಸೊ ದಿಸ್ ಈಸ್ ದ ರೈಟ್ ಟೈಮ್ ಟು ಬೈ. ಯಾರೇ ಪರ್ಚೇಸ್ ಮಾಡೋಂಗಿದ್ರು, ಸೊ ಇವಾಗೆಲ್ಲ ವಾರೆಲ್ಲ ಸ್ವಲ್ಪ ಸೆಟಲ್ ಆಗ್ತದೆ, ಎಲ್ಲ ಕಮ್ಮಿ ಆಗ್ತದೆ. ಸೊ ಇನ್ಮೇಲೆ ಎಲ್ಲ ಪ್ರೈಸಸ್ ಶೂಟಪ್ ಆಗುತ್ತೆ. ಸೊ ಯಾರೇ ಆಗಲಿ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡೋಂಗಿದ್ರೆ ಸಿಂಪಲ್ ಯಾವ ಆ್ಯಪಲ್ಲಿ ಮಾಡೋದು ಏನು ಅಂತ ಎಲ್ಲ ನಿಮಗೆ ಡೌಟ್ಸ್ ಇದ್ದಾವೆ. ನಾನು ಪ್ರಿಫರ್ ಮಾಡೋದು ಗ್ರೋ ಆ್ಯಪು. ಸೊ ಗ್ರೋ ಆ್ಯಪ್ಗೆ ಹೋಗಿ ನಿಮ್ಮ ಅಕೌಂಟ್ ಓಪನ್ ಮಾಡಬೇಕು, ನಿಮ್ಮ ಫೋನ್ ನಂಬರ್ ಹಾಕಿ, ನಿಮ್ಮ ಹೆಸರು ಹಾಕಿ, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಟ್ಟು ನೀವೇನು ಕೆಲಸ ಮಾಡ್ತೀರಾ, ಸೊ ಆಲ್ ದೋಸ್ ಬೇಸಿಕ್ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಅದೆಲ್ಲ ಫಿಲಪ್ ಮಾಡಿದ್ಮೇಲೆ ಒಂದು ದಿವಸ ನಿಮ್ಮ ಅಕೌಂಟ್ ಅಂದರೆ ಫಸ್ಟ್ ಡೇ ನೀವೇನು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಸೆಕೆಂಡ್ ಡೇ ನಿಮ್ಮ ವಾಲೆಟ್ಗೆ ನೀವು ದುಡ್ಡು ಆ್ಯಡ್ ಮಾಡಿಕೊಂಡು ಅದರಿಂದ ನಿಮ್ಮ ಸ್ಟಾಕ್ ಪರ್ಚೇಸ್ ಮಾಡ್ಬೋದು. ಸೊ ಇದು ಮಾಡಬೇಕು. ಆ್ಯಂಡ್ ಇದೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಗೈಸ್. ಇಟ್ಕೊಂಡ್ರೆ ಅಟ್ಲೀಸ್ಟ್ 6 months ಇಟ್ಕೊಳ್ಳಿ. ನೀವು ಪ್ರಾಫಿಟ್ಸ್ ನೋಡಬೇಕಂದ್ರೆ ಅಥವಾ ಒಳ್ಳೆ ರಿಟರ್ನ್ಸ್ ನೋಡಬೇಕಾದ್ರೆ 6 months to 1 year ಮಿನಿಮಮ್. ಅಷ್ಟು ಅದಕ್ಕಿಂತ ಕಮ್ಮಿ ಒಳಗಡೆ ನನಗೆ ದುಡ್ಡು ಬೇಕಾಗುತ್ತೆ, ನನಗೆ ಇರೋಕ್ಕಾಗಲ್ಲ ಅಂದರೆ ದಯವಿಟ್ಟು ಅದ್ರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ದಿಸ್ ಇಸ್ ದ ಬೆಟರ್ ಆ್ಯಂಡ್ ಸೇಫ್ ಆಪ್ಷನ್. ಸೊ ದಿಸ್ ಇಸ್ ನಾನು ರೀಸೆಂಟಾಗೆ ನನಗೆ ನೋಡಿ ಓಕೆ ಇದು ಒಳ್ಳೆ ಆಪ್ಷನ್ ಅಂತ ಅನಿಸಿದೆ. ಸೊ ಅದಕ್ಕೆ ಇದನ್ನು ವಿಡಿಯೋನಲ್ಲಿ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಎಸ್ ಅಷ್ಟೇ ಗೈಸ್. ಸೊ ಸಿಂಪಲ್. ಇದಕ್ಕಿಂತ ತುಂಬ ಡೀಟೇಲ್ ಬೇಕಿದ್ರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಿಕಾಸ್ ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಸಾವಿರಾರು ಜನ ವೀಡಿಯೋ ಮಾಡ್ತೀವ ಆ್ಯಂಡ್ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ನಾನು ತುಂಬ ದೊಡ್ಡ ಎಕ್ಸ್ಪರ್ಟ್ ಕೂಡ ಅಲ್ಲ, ನನಗೇನೋ ಒಂಚೂರು ನಾಲೆಜ್ ಇದೆ. ನನಗೆ ಪರ್ಸ್ನಲಿ ಹೆಂಗೆ ಮಾಡ್ಕೊಬೇಕು, ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಸ್ಪ್ಲಿಟ್ ಮಾಡ್ಕೊಬೇಕು ಅಂತ ನನಗೆ ಐಡಿಯಾ ಇದೆ. ಸೊ ನಾನು ಮಾಡ್ಕೊತೀನಿ. ನಿಮಗೇನಾದ್ರು ಬೇಸಿಕ್ ಐಡಿಯಾ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಎಸ್, ಇವತ್ತು ಫುಲ್ ಡೇ ನನಗೆ ಬರೀ ಪ್ರಮೋಷನ್ದು ಶೂಟ್ಸ್ ಇದೆ ಗೈಸ್. ಸೊ ಇದೆಲ್ಲ ಮುಗಿಸ್ಕೊಂಡು ಈವ್ನಿಂಗು ಒಂದು ರೌಂಡು ಸಾಹಿತ್ಯ ಮತ್ತು ಅರ್ಜುನ ಮೀಟ್ ಮಾಡಬೇಕಿತ್ತು. ಬಿಕಾಸ್ ಒಂದು ತಮ್ನೇಲ್ದು ಫೋಟೋ ತೊಗೊಬೇಕಿತ್ತು, ಮರ್ತೇ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಅವ್ರನ್ನ ಮೀಟ್ ಮಾಡಿ ಅದಾದಮೇಲೆ ಆಚೆ ಎಲ್ಲಾದರೂ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ ಗೈಸ್. ಇವಾಗ ನಾನು ಅರ್ಜುನು ಸಾಹಿತ್ಯ ಮತ್ತು ವಿಶ್ರುತ ಆಚೆ ಬಂದ್ವಿ ಕಲ್ಯಾಣ ನಗರಲ್ಲಿ. ಸೊ ಕಲ್ಯಾಣ ನಗರಲ್ಲಿ ಒಂದು ಫೇಮಸ್ ಇದಿದೆ ಗೈಸ್, ಶವರ್ಮಾ ಜಾಗ. ನಾನು ಮುಂಚೆ ಬಂದಿದ್ದೆ ಒಂದ್ಸತಿ ರೋಹಿತ್ ಜೊತೆ ಟ್ರೈ ಮಾಡೋಕ್ಕೆ ಅಂತ, ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಅದಾದಮೇಲೆ ಮತ್ತೆ ಬಂದೇ ಇಲ್ಲ. ಆ್ಯಂಡ್ ಅರ್ಜುನ್ಗೆ ಅವತ್ತಿಂದನೂ ಹೇಳಿದೆ ಕರ್ಕೊಂಡು ಹೋಗ್ತೀನಿ, ಹೋಗೋಣ, ತಿನ್ನೋಣ, ಟೇಸ್ಟ್ ಮಾಡೋಣ ಅಂತ. ಬಟ್ ಯಾವತ್ತೂ ಆಪರ್ಚುನಿಟಿ ಸಿಕ್ಕಿಲ್ಲ. ಆ್ಯಂಡ್ ಇವತ್ತು ಫೈನಲಿ ವಿ ಹ್ಯಾವ್ ಅರ್ಜುನ್, ವಿಶ್ರುತ ಆ್ಯಂಡ್ ಸಾಹಿತ್ಯ. ಹಾಯ್. ಸೊ ಅದೇ ಹೋಗ್ತಾ ಇದ್ದೀವಿ ಇಲ್ಲಿಂದ. ಇದು ಮುಗಿಸ್ಕೊಂಡು ಆ್ಯಂಡ್ ಇನ್ನೊಂದು ಇಲ್ಲೇ ಒಂದು ಡೆಸರ್ಟ್ ಜಾಗ ಇದೆ. ಸೊ ಅದು ತುಂಬ ಸಕ್ಕತ್ತಾಗಿದೆ.
ಅದು ಲಾಸ್ಟ್ ಟೈಮ್ ಮಾಡಿದೆ. ನಿನ್ನ ಫೋನಲ್ಲೇ ಕಣೋ ವ್ಲಾಗ್ ಮಾಡ್ತಿರೋದು ಗುಲ್ಡಾಕ್. ಹಾ ಗೈಸ್ ಅವ್ನ ಕೈಯಾರೆ ನನಗೆ ಅವ್ನ ಫೋನ್ ಕೊಟ್ಟು ಇವಾಗ ಮೊಬೈಲ್ ತಂದ ಅಂತ ಬೇರೆ ಕೇಳ್ತಾ ಇದ್ದಾನೆ. ವೆರಿ ನೈಸ್. ಇವಾಗ ಬನ್ನಿ ಹೋಗಿ ಟೇಸ್ಟ್ ಮಾಡೋಣ. ಇಲ್ಲೇ ಎಲ್ಲೋ ಕೆಳಗಡೆ ಇದೆ ಮಚ್ಚ, ಸಕ್ಕತ್ತಾಗಿರುತ್ತೆ ಗೈಸ್. ನನಗೆ ಹೆವಿ ಇಷ್ಟ, ಯಾರು ಅರಾಬಿಕ್ ಸ್ಟೈಲು. ಲೆಟ್ಸ್ ಟ್ರೈ. ಕಲ್ಯಾಣ್ ನಗರ ನಾವು ಜಾಸ್ತಿ ಓಡಾಡಲ್ಲ ಗೈಸ್, ಬಿಕಾಸ್ ನಮಗೆ ಬೆಲ್ ರೋಡ್ ಒಂಥರ, ಬೆಲ್ ರೋಡಲ್ಲಿ ಎಲ್ಲ ಇದೆ, ಎಲ್ಲ ಸಿಗುತ್ತೆ ನಮಗೆ. ನಾವು ಅದಕ್ಕೆ ಎಲ್ಲೂ ಆಚೆ ಕಡೆ ಬೆಲ್ ರೋಡ್ ಬಿಟ್ಟು ಬೇರೆ ಏನು ಎಕ್ಸ್ಪ್ಲೋರೇ ಮಾಡೋಕ್ಕೆ ಹೋಗಲ್ಲ. ಸೊ ಇವತ್ತೇ ಆಚೆ ಒಂದು ಚೂರು ಏರಿಯಾ ಬಿಟ್ಟು ಬರ್ತಾ ಇರೋದು. ನೋಡೋಣ, ಲೆಟ್ಸ್ ಸಿ ಗೈಸ್. ನಾನು ಪ್ರತಿ ಸತಿ ವ್ಲಾಗ್ ಮಾಡ್ತಿದ್ದೀನಿ ಅಂತಲೇ ಮರ್ತೋಗ್ಬಿಡ್ತೀನಿ. ಸೊ ನಾನು ಮರ್ತೋಗ್ತೀನಿ ಮಚ್ಚ, ಯಾವಾಗಲೂ ಮರ್ತ್ಬಿಡು ಗೈಸ್. ಅಲ್ಲಿ ಶವರ್ ಮಾಡೋ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಕಂಫರ್ಟಬಲ್. ಓಕೆ ಫೈನ್ ಬಂದ್ವಿ. ಸೊ ಏನದು ಶವರ್ಮ ಪ್ಲೇಸ್ಗೆ ಹೋಗಿ ಅಲ್ಲಿ ರೆಕಾರ್ಡ್ ಮಾಡೋಣ, ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಗೈಸ್. ಬಟ್ ಮರ್ತೇ ಹೋಗ್ಬಿಟ್ಟೆ. ಎಲ್ಲ ಆಲ್ಮೋಸ್ಟ್ ಅರ್ಧ ತಿಂದ ಮೇಲೆ ಜ್ಞಾಪಕ ಬಂತು, ಶೀಟ್ ವ್ಲಾಗ್ ಮಾಡ್ತಾ ಇದೆ ಅಂತ. ಮರ್ತೇ ಹೋಯ್ತು. ಸೊ ಇವಾಗ ಒಂದು ಡೆಸರ್ಟ್ ಜಾಗಕ್ಕೆ ಬಂದಿದ್ದೀವಿ ಗೈಸ್. ಇಲ್ಲಿ ಸಕ್ಕತ್ತಾಗಿದೆ. ಇವಳು ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಹೌದು, ನಿಂಗೇನು ಬೇಕು? ಕೆಮ್ಮ? ಓ ನಿನಗೆ ಕೆಮ್ಮು, ರಿಸ್ಕೆ ತೊಗೊಬೇಡ. ಅದೇ ಶೇರ್ ಮಾಡಬಾರ್ದು. ನಿಂಗೆ ಬೇಕಾ? ಹೊಸದು ಕೊಡಿಸ್ಬಿಡ್ತೀನಿ. ನಿಂಗೂ ಗೊತ್ತು ನಾನು ಊಟ ಯಾರ ಜೊತೆನೂ ಶೇರ್ ಮಾಡಲ್ಲ. ಹೊಸದು ಕೇಳು, ಒಂದು ಫುಲ್ ಕೊಡಿಸ್ಬಿಡ್ತೀನಿ. ನಾನೇನು ಇಲ್ಲ ಅನ್ನಲ್ಲ, ಬಟ್ ಶೇರ್ ಮಾಡಲ್ಲ. ಬೇಕಿದ್ರೆ ನೀನು ಸಾಯ್ತೀವಿ ಅಂತ ತೊಗೊಂಡ್ಬೇಕಿದ್ರೆ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ನನಗೆ ಅರ್ಜುನ್ಗೆ ಒಂದು. ಗೈಸ್ ಅವಳು ನೋಡಿ, ಅವಳು ಬಾಯ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಆಚೆ ಇದ್ದಾಳೆ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಲ್ಲ, ಏನು ಮಾಡೋದು. ಸೊ ಇದು ನೋಡಿ ಗೈಸ್, ಇದು ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಸೊ ನಾವಿದು ತೊಗೊಂಡಿದ್ದು. ಸೊ ಈ ಚಾಕ್ಲೇಟ್ ಕೇಕಿಗೆ ಡಿಪ್ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಈ ಥರ ಇರುತ್ತೆ ನೋಡಿ, ಹೀಗೆ ಸಕ್ಕತ್ತಾಗಿದೆ. ನಾನು ಅರ್ಜುನ್ ಎರಡೂ ಸೇಮ್ ಇದೆ ತೊಗೊಂಡ್ವಿ. ಸೊ ದಿಸ್ ಇಸ್ ದ ಪ್ಲೇಸ್. ಭಯ ಏಕೋರ್. ಹಾಂ, ಸೊ ಇನ್ನೊಂದು ಅಲ್ಲಿ ರೆಡಿ ಮಾಡ್ತಾ ಇದ್ದಾವೆ ಅರ್ಜುನ್ಗೆ. ಲೆಟ್ಸ್ ಟ್ರೈ. ಜಸ್ಟ್ ಬಂತು, ಹೆಂಗ್ ಸಕ್ಕತ್ತಾಗಿದೆ ನೋಡಿ ಗೈಸ್. ಬ್ರೌನಿ ಆ್ಯಂಡ್ ಅದ್ರ ಜೊತೆ ಏನಿದು, ಇದು ವೈಟ್ ಚಾಕ್ಲೇಟ್ ಸಾಸು. ಅಯ್ಯೋ, ಈ ಸ್ನ್ಯಾಪ್ ಚಾಟ್ ಯೂಸ್ ಮಾಡೋದು ನನಗೆ ಆಗಲ್ಲಪ್ಪ, ಜೀವನ ಕಷ್ಟ. ಅಲ್ಲಿ ಹೋಗ್ಬಿಡ್ತೇವೆ ಸ್ನ್ಯಾಪು. ಅಯ್ಯೋ, ಓಕೆ ಎನಿವೆ. ಸೊ ಇದು ವೈಟ್ ಚಾಕ್ಲೇಟ್ ಸಾಸ್ ಮಿಕ್ಸ್ ಮಾಡಿದ್ದಾರೆ, ಆಮೇಲೆ ಡಾರ್ಕ್ ಚಾಕ್ಲೇಟ್ ಸಾಸ್ ಒಂದು ಸ್ವಲ್ಪ, ಆಮೇಲೆ ಇದು ನಾರ್ಮಲ್ ಚಾಕ್ಲೇಟ್ ಸಾಸು. ಅಲ್ಲಿ ಅವ್ರ ಕಣ್ಮುಂದೆ ಹಾಕಿದ್ರು, ಅದಕ್ಕೆ ಗೊತ್ತು. ಮಾತಾಡಿ ಇವಾಗ, ಮಾತಾಡಮ್ಮ ರಾಜ್ಕುಮಾರಿ, ಮಾತಾಡು. ಅವಕಾಡೋ ಆ್ಯಂಡ್ ಬ್ರೌನೀಸ್ ಹೆಂಗಿದೆ ಟೇಸ್ಟು? ಗುಡ್. ಇಷ್ಟ ಆಯ್ತಾ? ವೆರಿ ಗುಡ್. ಡೆಸರ್ಟ್ ತಿನ್ನಲ್ಲ ಅನ್ಕೊಂಬಂದೆ, ಏನು ಮಾಡೋದು ನೋಡ್ಬಿಟ್ಟು ಚೆನ್ನಾಗಿ ಹಿಂಗೆ ಮೈಂಡ್ ಚೇಂಜ್ ಆಗೋಯ್ತು. ಸೊ ಗೈಸ್ ಇವಾಗ ನಾನು ಟ್ರೈ ಮಾಡ್ತೀನಿ. ಗೈಸ್ ಬ್ರೌನಿ ಎಷ್ಟು ಸಾಫ್ಟ್ ಇದೆ ಅಂದರೆ ಒಳ್ಳೆ ಹೂವು ಥರ ಇದೆ ಗೈಸ್, ಸಕ್ಕತ್ತಾಗಿದೆ. ಈಗ ಎತ್ಕೊಂಡ್ರೆ ಟೂ ಗುಡ್ ಅಲ್ಲ? ಡ್ರಮ್ ನೋಡು ಟೇಸ್ಟು ಹೆಂಗಿದೆ, ಚೆನ್ನಾಗಿದೆಯಾ? ಅರೆ ಬಿ ಓವರ್ ಸ್ವೀಟು. ನೀನು ಒಂದು ಕೆಲಸ ಮಾಡಿ, ಆ ಸ್ಪೂನ್ ಕಿತ್ಕೊಳ್ಳೋ. ಸಾರಿ ಗೈಸ್ ಇದು ನೋಡಿ, ಒಂದು ಎತ್ಕೊಂಡ್ರೆ ಲಿಟ್ರಲಿ ಹೂವು ಥರ ಬರುತ್ತೆ ಗೈಸ್. ಯಪ್ಪ ಸಕ್ಕತ್ತಾಗಿದೆ. ಟೂ ಗುಡ್, ನಿಜ ಟ್ರೈ ಮಾಡಬೇಕು ಗೈಸ್. ಫೈನಲಿ ಆಚೆ ಎಲ್ಲ ಹೋಗಿ ಇವಾಗ ಜಸ್ಟ್ ಅರ್ಜುನ ಡ್ರಾಪ್ ಮಾಡಕ್ಕೆ ಬಂದ್ವಿ. ಬಾಯ್ ಬ್ರದರ್, ಸಿ ಯು, ಗುಡ್ ನೈಟ್. ಅವನ್ನ ಮನೆಯಿಂದ ಆಚೆ ಕರ್ಕೊಂಬರೋದು ಭಾಳ ಕಷ್ಟ, ಬಟ್ ಆಚೆ ಬಂದಮೇಲೆ ಆ್ಯಕ್ಟಿವ್ ಆಗಿರ್ತಾನೆ. ಅಲ್ಲಿ ತನಕ ಹೆವಿ ಕಷ್ಟ. ಸೊ ಇವಾಗ ನಾನೊಂದು ಸ್ವಲ್ಪ ಫೈಲ್ಸು ಕಳಿಸ್ಕೊತಾ ಇದ್ದೆ ಗೈಸ್, ಯಾಕಂದರೆ ಅವ್ನ ಫೋನಲ್ಲಿ ರೆಕಾರ್ಡ್ ಮಾಡ್ತೀನಿ. ನಂದು ಇನ್ನೊಂದು ಫೋನ್ ತಂದಿಲ್ಲ, ಸೊ ಅದರಲ್ಲಿ ನಾನು ಯೂಶ್ವಲಿ ರೆಕಾರ್ಡ್ ಮಾಡೋದು. ಬಿಕಾಸ್ ನಂದು ನಾರ್ಮಲ್ ಏನು ಯೂಸ್ ಮಾಡ್ತಿದ್ದೆ 13 Pro Max, ಅದರಲ್ಲಿ ಮೈಕ್ ಹೊಲ್ಟೋಗಿದೆ. ಸೊ ನೀವು ಮುಂಚೆ ನೋಡಿದ್ರೆ ವೀಡಿಯೋಸಲ್ಲಿ ಯಾವಾಗಲೂ ಮೈಕ್ ಕನೆಕ್ಟ್ ಮಾಡಿಕೊಂಡೇ ರೆಕಾರ್ಡ್ ಮಾಡ್ತಿದ್ದೆ. ಬಟ್ ಈ ನಡುವೆ ನಾನು ಸ್ಯಾಮ್ದು ಫೋನ್ ಯೂಸ್ ಮಾಡ್ತಾಯಿದ್ದೆ, ಹಳೆ ಫೋನು 15+. ಏನು ಹೋಗ್ತಾ ಇಲ್ಲ, ಸ್ಲೋ ಆಗಿ ಆಗ್ತಾ ಇದೆ. ಬಟ್ ಓಕೆ. ಕಡಕ್ನಾಥ್ ಯಾರು? ಯಾವ್ದಾದ್ರು ಡುಮ್ಮಿ ಯಾರು ಕಡಕ್ನಾಥ್? ನೀನು ಹಿಂದೆ ಕೂತಿದ್ದಾಳಲ್ಲ, ಯಾರು ಸಾಹಿತ್ಯನ? ನಾನಲ್ಲ ಬರೋಕೆ. ನೀನು ಅದನ್ನ ಹಾಕಲ್ಲ ವ್ಲಾಗಲ್ಲಿ, ಅದು ಹಾಕಲ್ಲ ನೀನು ವ್ಲಾಗಲ್ಲಿ. ಏನಕ್ಕೆ ಸಾಹಿತ್ಯನ ಕಡಕ್ನಾಥ್ ಅಂತ ಕರೆಯೋದು? ಅವೆಲ್ಲ ಆಗ್ತಿಲ್ಲ ವ್ಲಾಗಲ್ಲಿ, ಅದೆಲ್ಲ ಆಗ್ತಿಲ್ಲ ಅಷ್ಟೇ. ಹಾಕಿದ್ರೆ ನಿನ್ನ ಚಾನಲ್ ರಿಪೋರ್ಟ್ ಮಾಡ್ತೀನಿ ನಾನು. ಏನಕ್ಕೆ ಕಡಕ್ನಾಥ್ ಅಂತ ಕರೆಯೋದು? ನನಗೆ ಕ್ಯೂರಿಯಾಸಿಟಿ ಇದೆ. ನನಗೆ ಗೊತ್ತಿಲ್ಲ. ಬ್ಲ್ಯಾಕ್ ಚಿಕನ್ ತರ ಇದ್ದಾಳೆ. ಬ್ಲ್ಯಾಕ್ ಚಿಕನ್? ನೀನು ಅದನ್ನ ಹಾಕಿದ್ರೆ ನಾನು ರಿಪೋರ್ಟ್ ಮಾಡ್ತೀನಿ. ಐ ಸ್ವೇರ್ ಐ ವಿಲ್ ರಿಪೋರ್ಟ್ ಯುವರ್. ಅಯ್ಯೋ, ರಿಪೋರ್ಟ್ ಮಾಡ್ಕೋ.
ಮಾಡ್ಕೋ. ಏನಂತ ರಿಪೋರ್ಟ್ ಮಾಡ್ತೀಯಾ? ಕರಿ ಕೋಳಿ ಕರೀತಾರಂತ. bullying. ಕರಿ ಕೋಳಿ ಕರೀತಾ ಇದಾರಂತ. ಕರಿ ಕೋಳಿ. You can't put all that, bro. It's just so mean and it's a bully behavior, Karthik. Fuck you. ನಾನೇನ್ ಹೇಳ್ದೆ? Bully behavior, both of you. ನೀನು ಅರ್ಜುನ್ ಹೇಳು, ಅವನು ಹೇಳ್ತಾ ಇರೋದು. ಏನಕ್ಕೆ ಹಾಕ್ತೀಯ ಬ್ಲಾಗ್ ಅಲ್ಲಿ ಅದನ್ನ? ನೀನು ಹಾಕ್ಬಾರ್ದು ಅಷ್ಟೇ. ಬ್ಲಾಗ್ ಅಲ್ಲಿ ತಮ್ಮನೇಲಿ ಹೇಳಲು ಸಾಯ್ತನ್ ಜೊತೆ ಜಗಳ. ನೀನು ಅವೆಲ್ಲ ಹಾಕಂಗಿಲ್ಲ ಅಷ್ಟೇ. ಸೊ ಗೈಸ್ ಅಷ್ಟೇ, ಇವಾಗ ನಾನು ಫೈಲ್ಸ್ ಆಲ್ಮೋಸ್ಟ್ ಆಗಿದೆ. ಸೊ ಇದನ್ನ ಕಳ್ಸ್ಕೊಂಡು ಹೋಗ್ತೀನಿ. ಸೊ ಎಸ್, ಲೆಟ್ಸ್ ಗೋ ಹೋಮ್. ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.